ಒಂದೊಮ್ಮೆಗೆ ಮಿಂಚಿನ ಬಲ್ಲಿಯುಂಟು ಕಣ್ಣುಗಳಿಗೆ ಅಪ್ಪಳಿಸಿ ಹೋಯಿತು ಎನ್ನುವ ಹಾಗೆ ಪ್ರಾರ್ಥನೆಗೆ ಒಳಗಾಗಿ ಹೋದೆ. ಈ ದೃಷ್ಟಿಯಿಂದ ಯಾವ ರೀತಿಯಾಗಿ ಬಂತು ಎನ್ನುವ ಹಾಗೆ ನೋಡದೆ ಎಂದಾದ್ರೆ ನನ್ನ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತವಳು ನೀನು. ನಾನು ಭಾವಿಸುವುದು ಹೇಗೆ? ಸ್ವರ್ಗಲೋಕದಲ್ಲಿ ಅಪ್ಸರಾಡಾಗಿದ್ದಾರಂತೆ, ಬಲು ಚಲುವಿಕೆಯಂತೆ ಅವರೇ ಒಂದೊಮ್ಮೆಗೆ ಇಲ್ಲಿಗೆ ಇಳಿದು ಬಂದ್ರು ಎನ್ನುವ ಹಾಗೆ ಭ್ರಮಿಸಿ ಹೋದೆ. ಅಲ್ಲ ಮಾರಣ ಆ ರಥಿಯೇ ಇಲ್ಲಿದ್ದಾಳೋ ಎನ್ನುವ ಹಾಗೆ ಭ್ರಮೆಗೊಳಗಾಗಿ ಹೋದೆ. ಅಂತಹ ಚಲುವಿಕೆ ನಿನ್ನದಾಗಿ ಹೋಗಿದೆ, ಹಾಗಾಗಿ ಕೇಳ್ತಾ ಇದ್ದೇನೆ. ಓ ಚಲುವೆ, ಓ ರಥಾಗಿಯೇ, ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ ಹೇಳುವ ನನ್ನಲ್ಲಿ. ನಾನು ಯಾರು?
ಸರಿ. ಆ ಕಾಲಕ್ಕೆ ನನ್ನ ಎದುರಿಗೆ ಬಂದವರು ನಿಮ್ಮನ್ನು ಕಾಣುವಾಗ ನನಗೆ ಆಶ್ಚರ್ಯವಾದದ್ದು ಯಾಕೆ? ಕುಸುಮ ಸರ ಶರೀರ ಚೆಲುವುಳ್ಳಂತಹವರು ನೀನು. ಲೋಕದಲ್ಲಿ ಎಲ್ಲರೂ ಆಡುವುದು ಹೇಗೆ? ಅತ್ಯಧಿಕವಾದಂತಹ ಸೌಂದರ್ಯವನ್ನು ಹೊಂದಿರುವವರು ಯಾರ ಕೇಳಿದರೆ ಗಂಡನು ತೋರಿಸುವುದಾದ್ರೆ ಮನ್ಮಥನಂತೆ, ಹುಡುಗಿಯನ್ನು ತೋರಿಸುವುದಾದ್ರೆ ರತಿ ಎಂಬಂತೆ. ಅಂತವನಿಗೆ ಲೋಕದಲ್ಲಿ ಕುಸುಮ ಶರನ ಮಗನಂತ ಆಡ್ತಾರೆ. ಅಂತಹ ಶರವುಳ್ಳವರು ನೀವು, ಪಂಚಬಾಣವುಳ್ಳವರಂತೆ ಮನ್ಮಥ. ಹಾಗೆಯೇ ನೀವು ಕಾಣಿಸ್ತಾ ಇದ್ದೀರಂತ. ನೀವು ಕೇಳಿದಾಗ ನಾವು ಉತ್ತರಿಸದೇ ಹೋದಿ ಅಂತ ನಿಮ್ಮ ಮನಸ್ಸಿಗೆ ಅದಷ್ಟು ಬೇಸರವಾಗಲಿಕ್ಕಿಲ್ವೇ ಹೇಳಿ? ನನ್ನ ಸಾಮಾನ್ಯದವಳಲ್ಲ, ಖಂಡಿತವಾಗಿಯೂ ಕಾಣುತ್ತಾ ಇದೆ. ಇದುವೇ ಹಸ್ತಿನಾಪುರಿ. ಇಲ್ಲಿ ಅಧಿಕಾರಿ ಕೌರವೇಶ್ವರ. ವಸುಮತಿಯನ್ನು ಆಡಿಕೊಂಡು ಬಾಳಿಕೊಂಡು ಬೆಳಗುವುದಕ್ಕೆ ಮುಂದಾದವರು ಯಾರು ಕೇಳಿದರೆ ಕೌರವೇಶ್ವರ. ಕೌರವೇಶ್ವರ ಭಾನುಮತಿಯ ಮುದ್ದಿನ ಮಗಳು ನಾನು. ಹೆಸರು ಲಕ್ಷಣೇ ಎನ್ನುವ ಹಾಗೆ. ಲಕ್ಷಣವರದ ಹೆಸರೇ ಹೌದು. ತಂದೆ ತಾಯಿ ಇರಿಸಿರುವಂತಹ ನಾಮದೇನು ಸತ್ಯ. ಈ ಕಡೆಗೆ ಬಂದಂತಹ ಕಾಲಕ್ಕೆ ನೀವು ಸಿಕ್ಕಿದ್ರಿ. ನಿಮ್ಮದೊಂದು ಪರಿಚಯ ಹೇಳಿದ್ರೆ ಕೇಳುವಂತಹ ತವಕ. ನನ್ನ ಪರಿಚಯ ಆಗಿಲ್ಲ. ಇಲ್ಲ, ನಾನು ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ, ಅಂದ್ರೆ ಅಸಾಮಾನ್ಯ ಅಂತ ಹೇಳಬಹುದು. ಶ್ರೀಕೃಷ್ಣ ಪರಮಾತ್ಮರನ್ನು ಕೇಳಿದ್ದೀಯಾ? ಗೋಪಿ ಈ ವಿಷಯ ನಮಗೆ ಗೊತ್ತಿಲ್ಲ. ಅವರ ಗೋಪಿನಾಥನ ವಿಷಯ ಗೊತ್ತಿಲ್ಲದವರು ಯಾರಿದ್ದಾರೆ? ಅವರ ಪ್ರೀತಿಯ ಸುಕುಮಾರನೇ ನಾನಲ್ವೇ? ಇದು ಮನ್ಮಥ ನೀವಿಯಾ? ಮನ್ಮಥ ಅಲ್ಲ, ನಿಮ್ಮ ಹೆಂಡತಿ ಏನಿದ್ದಾಳೆ? ಅಯ್ಯೋ, ನಾನಲ್ಲ ಮನ್ಮಥ. ಅಲ್ವಾ? ಶಾಂಭ ಎನ್ನುವಾಗಿ ನನ್ನ ಹೆಸರು. ಗೋಪಿಯ ಮಗ? ಕೃಷ್ಣನ ಮಗ ನಾನು. ಗೋಪಿಯ ಮಗ. ಹೌದು. ಇದು ಪರಿಚಯ ಆಯ್ತಲ್ಲ? ಪರಿಚಯ. ಮನ್ಮಥ ಅಲ್ಲ, ಮತ್ತೆ ಬೇರೆ ಶಾಂಭ. ಇದು ಯಾವಾಗ ಗೋಪಿಯವರ ಮಗ? ವಸಂತ ಅಂತ. ರುಕ್ಮಿಣಿಯ ಮಗ. ರುಕ್ಮಿಣಿಯ ಮಗ ಮನ್ಮಥ. ಮತ್ತೆ ಯಾರಿದ್ದಾರೆ? ಹೊಸ ಮಗ. ಇವ ಜಾಂಬವತಿಯ ಮಗ. ಈಗ ಗೊತ್ತಾಯ್ತಾ? ಗುಹೆಯಲ್ಲಿ ಇದ್ದವನು. ಗುಹೆಯಲ್ಲಿ ನಾನಿರ್ಲಿಲ್ಲ ಇದ್ದೆ. ಕರ್ಕೊಂಡು ಬಂದಿದ್ದ, ನಾವು ಜೊತೆಯಾಗಿದ್ದೇವೆ. ನಾನು ಒಮ್ಮೆ ತಿಳ್ಕೊಂಡಿದ್ದು ಜಾಂಬವ ಅಂತ ಹೇಳುವಾಗ, ಜಾಂಬವತಿ ಅಂತ ಹೇಳುವಾಗ ಎಲ್ಲಿ ಆದ್ರೂ ಜಾಂಬವನ ಸಂತಾನದವರೆಲ್ಲ ಹೀಗಿಲ್ಲ, ಎಲ್ಲ ಹೀಗಿದ್ದಾರೆ. ನನಗೆ ಗೊತ್ತಿರ್ಬೇಕಲ್ಲ. ಹೌದು, ನಮ್ಗೆ ಲೋಕ ನೋಡಿ ಗೊತ್ತು, ಲೋಕಜ್ಞಾನ ಉಂಟಲ್ಲ. ಈಗ ಜಾಂಬವತಿ, ಇದು ಗೋಪಿಯ ಎಂಟನೇ ಮಡದಿ. ಎಂಟು ಮಡದಿಯಲ್ಲಿ ಒಬ್ಬಳು ಜಾಂಬವತಿ ಪ್ರೀತಿಯ ಮಗ. ಒಂದು ಎಷ್ಟು ಮಂದಿ ಹೆಂಡತಿಯರಲ್ಲ. ಮತ್ತೆ ನಾಳೆ ಗೋಪಿಯಲ್ಲಿ ಅದು ಸಿಕ್ಕಿದ್ರೆ ನಮಗೆ ಬೈಲಿಕ್ಕಿಲ್ಲ ಅಲ್ಲ. ಯಾರಿಗೂ ನೋಡ್ಬೇಕು? ಶ್ರೀಕೃಷ್ಣ ಅಲ್ಲ, ಬೈಲಿಕ್ಕಿಲ್ಲ. ಲಕ್ಷಣ ಮಾತಾಡಿಸಿ ನಿನ್ನ ರೂಪಾತಿಶಯವನ್ನು ಕಂಡು ಮಾರು ಹೋದವೇ ನಾನಾಗಿದ್ದೇನೆ. ಮನಸ್ಸನ್ನು ನಿರ್ಧಾರವನ್ನು ಮಾಡಿದ್ದೆ. ಏನು ಚಿಲುವಿಕೆ ಆಗಿರುತ್ತಹ ನಿನ್ನನ್ನು ನಾನು ಮದುವೆ ಆದ್ರೆ ಹೇಗೆ ಎನ್ನುವ ಹಾಗೆ. ಮದುವೆ ಆದ್ರೆ ಹೇಗೆ ಅಲ್ಲ, ಮದುವೆ ಜೊತೆ ಹೇಗೆ ಆಗಬಹುದು ಅಂತ. ಹಾಗಾದ್ರೆ ನನ್ನ ಮನಸ್ಸಿನ ಒಪ್ಪಿಗೆ ನನಗೆ ಸಾಕು. ಆಗುವುದಿಲ್ಲ. ಮದುವೆ ಆಗೋಣ ನೀನಲ್ವೇ? ಖಂಡಿತವಾಗಿ ನಿನ್ನ ಒಪ್ಪಿಗೆ ಬೇಕು. ಶಾಂಬ, ನಿಮ್ಮನ್ನು ಕಾಣುವಾಗ ನನಗೂ ಬಹಳ ಸಂತೋಷವಾಯಿತು. ಯಾಕಂತ ಹೇಳಿದ್ರೆ ಲೋಕವನ್ನೇ ಕಾಯುವಂತಹ ಶ್ರೀಕೃಷ್ಣ ಭಗವಂತನ ಸುತನಾದಂತಹ ನೀವು ಬಂದು ಸಾಮಾನ್ಯದ ಹೆಣ್ಣಾದಂತಹ ನನ್ನನ್ನು ವರಿಸುವೆ ಎನ್ನುವುದಾಗಿ ಕೇಳಿದಾಗ ಅಲ್ಲಗಳೆಯುವುದು ನಾನಲ್ಲ. ತಂದೆಯ ಆಣತಿಯನ್ನು ಪಡೆಯಬೇಕಾಗಿದೆ. ಅವರ ಆಣತಿಯನ್ನು ಕೊಟ್ಟದ್ದೇ ಹೌದು ಅಂತಾದ್ರೆ ಮದುವೆಗೆ ನಾನು ಒಪ್ಪಿಕೊಡುತ್ತೇನೆ. ನಮ್ಮ ಇಬ್ಬರ ನಿರೀಕ್ಷೆ ಏನು? ಶಾಂಬ ಹಾಗೂ ಲಕ್ಷಣೀಯ ಕಲ್ಯಾಣದ ನಿರೀಕ್ಷೆ. ಮದುವೆ ಆಗಬೇಕೆನ್ನುವ ನಿಮ್ಮ ನಿರೀಕ್ಷೆಯಲ್ಲಿ ನಾನಿರುತ್ತೇನೆ. ಆ ಶುಭ ನಿರೀಕ್ಷೆ ನಾವೆಲ್ಲರೂ ಸಂತೋಷವಾಗಿ Yeah.